ಸ್ನೇಹಿತರೆ, ಕರುನಾಡನ್ನು ಕಪ್ಪು ಮಣ್ಣಿನ ನಾಡು ಎಂದು ಕರೆಯಲಾಗುತ್ತದೆ. ಕರುನಾಡು ವಿವಿಧ ಸಂಸ್ಕೃತಿ ಹಾಗೂ ಆಚರಣೆಯ ನಾಡು ಕೂಡ ಹೌದು. ಇಲ್ಲಿನ ಪ್ರಕೃತಿ ಮಾತ್ರವಲ್ಲ, ಜನ, ಭಾಷೆ, ವೇಷ ಪ್ರತಿಯೊಂದು ವಿಭಿನ್ನ ಮತ್ತು ವಿಶೇಷ. ಸ್ನೇಹಿತರೆ, ಇಂತಹ ಕರುನಾಡಿನ ನೆಲವನ್ನು ಸಸ್ಯ ಶ್ಯಾಮಲವನ್ನಾಗಿಸಿ ಬಂಗಾರದ ಬೆಳೆ ಬೆಳೆಯುವಂತೆ ಮಾಡುತ್ತಿರುವುದು ಕರ್ನಾಟಕದ 2 ಪ್ರಮುಖ ನದಿಗಳು. ದಕ್ಷಿಣ ಭಾರತದ ಜೀವನಾಡಿ ಎಂದೇ ಕರೆಯಿಸಿಕೊಳ್ಳುವ ಈ ನದಿಯು 4 ರಾಜ್ಯಗಳಲ್ಲಿ ಹರಿಯುತ್ತದೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುವ ಈ ನದಿಯು ಕರ್ನಾಟಕದ ಅತಿ ದೊಡ್ಡ ನದಿಯಾಗಿದೆ. ಈ ನದಿಯ ಮಹತ್ವ ನಿಮಗೆ ಗೊತ್ತಾದರೆ ಶಾಕ್ ಆಗ್ತೀರಾ. ಈ ದಿನದ ವಿಡಿಯೋದಲ್ಲಿ ಕೃಷ್ಣಾ ನದಿಯ ರಹಸ್ಯಗಳನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಲು ಪ್ರೇರಣೆಯಾಗುತ್ತದೆ. ಅರಬ್ಬಿ ಸಮುದ್ರದ ಬಳಿ ಪಶ್ಚಿಮ ಘಟ್ಟದಲ್ಲಿ ಉಗಮಿಸುವ ಈ ನದಿಯು ಕಡಲನ್ನು ಸೇರುವುದು ಮಾತ್ರ ಬಂಗಾಳ ಕೊಲ್ಲಿಯಲ್ಲಿ. ಹೀಗಾಗಿಯೇ ಇದು ಅತ್ಯಂತ ವಿಶಾಲವಾದ ನದಿ ಎಂದೆನಿಸಿಕೊಂಡಿದೆ. ನದಿಗಳು ಕೇವಲ ಪ್ರಕೃತಿಯ ಭಾಗವಲ್ಲ, ಅವು ರಾಜ್ಯದ ಅಭಿವೃದ್ಧಿಯ ಮುಖ್ಯ ಸಂಕೇತವೂ ಆಗಿದೆ. ಸ್ನೇಹಿತರೆ, ನದಿಗಳು ಇಲ್ಲದೆ ನಾವು ಹೇಗೆ ಇರುತ್ತೇವೆ ಎಂಬುದನ್ನು ಎಂದಾದರೂ ಯೋಚಿಸಿದ್ದೀರಾ? ಒಂದು ರಾಜ್ಯದ ಅಭಿವೃದ್ಧಿಗೆ ಮುಖ್ಯವಾಗಿ ಪಾತ್ರ ವಹಿಸುವವು ನದಿಗಳು. ಹೇಗೆ ಎಂದು ನೋಡುವುದಾದರೆ, ಕೃಷಿ ಅಭಿವೃದ್ಧಿ. ನದಿಗಳು ಕೃಷಿಗೆ ಜೀವನಾಡಿಯಾಗಿವೆ. ನದಿ ನೀರಿನಿಂದ ಭೂಮಿಯು ಸಸ್ಯ ಶ್ಯಾಮಲವಾಗುತ್ತದೆ. ಹಾಗೆಯೇ ಫಲವತ್ತಾದ ಮಣ್ಣು ದೊರಕಬೇಕೆಂದರೂ ನದಿಗಳೇ ಪ್ರಮುಖ ಪಾತ್ರ ವಹಿಸುತ್ತವೆ. ನದಿಗಳ ಮೇಲೆ ಅಣೆಕಟ್ಟು ನಿರ್ಮಿಸುವುದರ ಮೂಲಕ ವಿದ್ಯುತ್ ಉತ್ಪಾದಿಸಬಹುದು. ಇನ್ನು ನದಿಗಳು ಕುಡಿಯುವ ನೀರಿನ ಮುಖ್ಯ ಮೂಲವೂ ಆಗಿದೆ. ಸಿಹಿ ನೀರಿನ ಮೂಲವಾಗಿದ್ದು ಅತ್ಯಂತ ಸುಲಭವಾಗಿ ದೊರಕುವ ಸಿಹಿ ನೀರಿನ ಮೂಲವಾಗಿದೆ. ಸಿಹಿ ನೀರಿನ ಮೂಲಗಳು ಹಲವಾರು ಇದ್ದರೂ ಸಹ ಬಾವಿಯ ನೀರನ್ನು ಬಳಸಬೇಕೆಂದರೆ ಅಲ್ಲಿ ಕೃತಕ ಬಾವಿಯನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ಆದರೆ ನದಿಯು ಪ್ರಾಕೃತಿಕವಾಗಿ ಉಗಮಗೊಳ್ಳುತ್ತದೆ. ಕೈಗಾರಿಕಾ ಅಭಿವೃದ್ಧಿ. ಬಹುತೇಕ ಕೈಗಾರಿಕೆಗಳು ನದಿಯ ಬಳಿಯಲ್ಲಿಯೇ ಇರುತ್ತವೆ. ಒಂದು ನೀರಿನ ಅಗತ್ಯಕ್ಕಾಗಿ ಸಾರಿಗೆ ಮತ್ತು ಉತ್ಪಾದನೆ ಸುಲಭವಾಗುತ್ತದೆ. ನದಿಗಳು ಪರಿಸರ ಮತ್ತು ಜೀವ ವೈವಿಧ್ಯದ ಮೂಲವೂ ಆಗಿದೆ. ನದಿಗಳು ಸಾವಿರಾರು ಪ್ರಾಣಿಗಳು, ಪಕ್ಷಿಗಳು ಹಾಗೂ ಸಸ್ಯ ಸಂಪತ್ತುಗಳಿಗೆ ಆಶ್ರಯವನ್ನು ನೀಡುತ್ತವೆ. ಪರಿಸರ ಸಮತೋಲನಕ್ಕೂ ಸಹಾಯವಾಗುತ್ತದೆ ಹಾಗೂ ಮಳೆ ಚಕ್ರಕ್ಕೂ ನದಿಗಳೇ ಪ್ರಮುಖ ಕಾರಣವಾಗಿವೆ. ಇನ್ನು ನದಿಗಳು ಸಂಸ್ಕೃತಿ ಮತ್ತು ಧರ್ಮದ ಪ್ರತೀಕವೂ ಹೌದು. ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ನದಿಯನ್ನು ದೇವರ ಸ್ಥಾನದಲ್ಲಿ ಪೂಜಿಸುತ್ತಾರೆ. ಹೆಚ್ಚಿನದಾಗಿ ನದಿಗಳಿಗೆ ಹೆಣ್ಣಿನ ಹೆಸರನ್ನೇ ಇಟ್ಟಿರುತ್ತಾರೆ. ಇದು ನದಿ ಹಾಗೂ ಹೆಣ್ಣಿನ ಶಕ್ತಿ ಸಾಮರ್ಥ್ಯವನ್ನು ಹೋಲುತ್ತದೆ. ಕೆಲವೊಂದು ನದಿಯ ನೀರನ್ನು ಪವಿತ್ರ ಜಲವೆಂದೇ ಕರೆಯಲಾಗುತ್ತದೆ. ಉದಾಹರಣೆಗೆ ಗಂಗಾ ನದಿಯ ನೀರು. ಹಾಗೆಯೇ ಕೃಷ್ಣಾ ನದಿಯನ್ನು ಸಹ ಪೂಜನೀಯ ಭಾವದಿಂದ ನೋಡಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ಕೃಷ್ಣಾ ನದಿಯು ಯಾವೆಲ್ಲ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕಾರಣವಾಗಿದೆ ಎಂಬುದು ತಿಳಿದಿರುತ್ತದೆ. ಕೃಷ್ಣಾ ನದಿಯ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈಗ ತಿಳಿಯೋಣ. ಕೃಷ್ಣಾ ನದಿಯು ಭಾರತದಲ್ಲಿ ಹರಿಯುವ 5ನೆಯ ಅತಿ ದೊಡ್ಡ ನದಿಯಾಗಿದೆ. ಇದಕ್ಕಿಂತ ಮೊದಲ ಸ್ಥಾನದಲ್ಲಿ ಗಂಗಾ, ಬ್ರಹ್ಮಪುತ್ರ, ಸಿಂಧು, ಗೋದಾವರಿ ಇವುಗಳ ನಂತರ ಕೃಷ್ಣಾ ನದಿ ಅತ್ಯಂತ ದೊಡ್ಡ ನದಿಯಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತ್ಯಂತ ದೊಡ್ಡ ನದಿಯಾಗಿದೆ. ಹಾಗೆಯೇ ದಕ್ಷಿಣ ಭಾರತದಲ್ಲಿ ಹರಿಯುವ ಪ್ರಮುಖ ನದಿ ಎಂದು ಗುರುತಿಸಿಕೊಂಡಿದೆ. ಈ ನದಿಯು ಮಹಾರಾಷ್ಟ್ರದ ಮಹಾಬಳೇಶ್ವರ ಹತ್ತಿರದ ಪಶ್ಚಿಮ ಘಟ್ಟದಲ್ಲಿ ಉಗಮಿಸುತ್ತದೆ. ಅರಬ್ಬಿ ಸಮುದ್ರದಿಂದ 60-70 ಕಿಲೋಮೀಟರ್ ಸಮೀಪದಲ್ಲಿ ಉಗಮಿಸುವ ಈ ನದಿ ಸೇರುವುದು ಅರಬ್ಬಿ ಸಮುದ್ರಕ್ಕೆ ಅಲ್ಲ, ಅದರ ಬದಲು ಅತ್ಯಂತ ಉದ್ದವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹೀಗಾಗಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುವ ಸಂದರ್ಭದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಈ 4 ರಾಜ್ಯಗಳಲ್ಲಿ ಹರಿಯುತ್ತದೆ. ಒಂದು ವೇಳೆ ಈ ನದಿಯು ಅರಬ್ಬಿ ಸಮುದ್ರವನ್ನೇ ಸೇರಿದ್ದರೆ ಇಷ್ಟೊಂದು ದೊಡ್ಡ ನದಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ. ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಾಗಿರುವ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಕೃಷ್ಣಾ ನದಿಯು ಹರಿದು ನಂತರ ಆಂಧ್ರ ಪ್ರದೇಶದಲ್ಲಿ ತನ್ನ ಹರಿವನ್ನು ವಿಸ್ತರಿಸಿಕೊಳ್ಳುತ್ತದೆ. ಕೃಷ್ಣಾ ನದಿಯು ಇಷ್ಟೊಂದು ವಿಶಾಲವಾಗಿರಲು ಇದಕ್ಕೆ ಸೇರುವ ಉಪನದಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅವುಗಳು ಯಾವುವೆಂದರೆ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶದಲ್ಲಿ ಉಪನದಿಗಳು ಸೇರುತ್ತವೆ. ಮುಖ್ಯವಾಗಿ ಕೃಷ್ಣಾ ನದಿಗೆ ಸೇರುವ ಕರ್ನಾಟಕದಲ್ಲಿನ ಉಪನದಿಗಳು ಯಾವುವು ಎಂದು ನೋಡೋಣ. ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಹರಿಯುವ ಕೃಷ್ಣಾ ನದಿಗೆ ಕರ್ನಾಟಕದ ಮಲೆನಾಡಿನಲ್ಲಿ ಹರಿಯುವಂತಹ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವಂತಹ ತುಂಗಾ ಮತ್ತು ಭದ್ರಾ ನದಿಗಳು ಸೇರಿ ಕೂಡ್ಲಿಯಲ್ಲಿ ತುಂಗಭದ್ರಾ ನದಿಯಾಗುತ್ತದೆ. ಈ ತುಂಗಭದ್ರಾ ನದಿಯೇ ಮುಂದೆ ಹರಿಯುತ್ತಾ ಕೃಷ್ಣಾ ನದಿಗೆ ಸೇರುತ್ತದೆ. ಹೀಗಾಗಿ ಕರ್ನಾಟಕದ ಪ್ರಮುಖ ನದಿಯಾಗಿರುವ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಈ ವಿಷಯ ಹೆಚ್ಚಿನ ಜನರಿಗೆ ತಿಳಿದಿರಲಿಕ್ಕಿಲ್ಲ. ಸ್ನೇಹಿತರೆ, ನಿಮಗೆ ಈ ವಿಷಯದ ಬಗ್ಗೆ ಮುಂಚೆ ತಿಳಿದಿತ್ತೆ ಅಥವಾ ತಿಳಿದಿರಲಿಲ್ಲವೇ? ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವಂತಹ ಘಟಪ್ರಭಾ ನದಿ
ಮಲಪ್ರಭಾ ನದಿ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿಯುವ ಭೀಮಾ ನದಿ ಕೃಷ್ಣಾ ನದಿಗೆ ಸೇರುತ್ತದೆ. ಇವುಗಳು ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನು ದೊಡ್ಡದಾಗಿಸುವ ಪ್ರಮುಖ 4 ಉಪನದಿಗಳು. ಕೃಷ್ಣಾ ನದಿಯ ಎಲ್ಲಾ ಪ್ರಮುಖ ಉಪನದಿಗಳನ್ನು ಗಮನಿಸೋಣ. ಎಡಭಾಗದ ಉಪನದಿಗಳು: ಮಹಾರಾಷ್ಟ್ರದ ಭೀಮಾಶಂಕರ ಬೆಟ್ಟದಲ್ಲಿ ಉಗಮಿಸುವ ಭೀಮಾ ನದಿ, ತೆಲಂಗಾಣದ ಅನಂತಗಿರಿ ಬೆಟ್ಟದಲ್ಲಿ ಉಗಮಿಸುವ ಮುನೇರು ನದಿ, ಪಾಲೇರು ನದಿ. ಇವುಗಳು ಕೃಷ್ಣಾ ನದಿಯ ಎಡ ತೀರದ ಉಪನದಿಗಳು. ಕೃಷ್ಣಾ ನದಿಯ ಬಲ ತೀರದ ಉಪನದಿಗಳು: ತುಂಗಭದ್ರಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ, ಸಹ್ಯಾದ್ರಿ ಪರ್ವತಗಳಲ್ಲಿ ಉಗಮಿಸುವಂತಹ ವಾರಣಾ ನದಿ ಹಾಗೂ ಪಂಚಗಂಗಾ ನದಿ. ಇದನ್ನು ಹೊರತುಪಡಿಸಿ ಇತರ ಸಣ್ಣ ಉಪನದಿಗಳು ಸಹ ಕೃಷ್ಣಾ ನದಿಯನ್ನು ದೊಡ್ಡದಾಗಿಸುತ್ತವೆ. ಕೃಷ್ಣಾ ನದಿಯ ಉಪನದಿಗಳು ಸಹ ಪ್ರಮುಖ ಪಾತ್ರ ವಹಿಸುತ್ತವೆ. ಕೃಷ್ಣಾ ನದಿಯ ಮೇಲಿನ ಪ್ರಮುಖ ಅಣೆಕಟ್ಟುಗಳು: ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟು. ಇದನ್ನು ಬಸವಸಾಗರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇದು ಕೃಷ್ಣಾ ನದಿಯ ಅತ್ಯಂತ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿನ ನಾರಾಯಣಪುರ ಅಣೆಕಟ್ಟು, ಬಳ್ಳಾರಿ ಹತ್ತಿರ ಹೊಸಪೇಟೆಯಲ್ಲಿ ತುಂಗಭದ್ರಾ ಉಪನದಿಯ ಮೇಲೆ ನಿರ್ಮಾಣಗೊಂಡಿರುವ ತುಂಗಭದ್ರಾ ಅಣೆಕಟ್ಟು, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಗಡಿಯಲ್ಲಿ ಶ್ರೀಶೈಲಂ ಅಣೆಕಟ್ಟು, ಭಾರತದಲ್ಲಿನ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟುಗಳಲ್ಲಿ ಒಂದಾದ ನಾಗಾರ್ಜುನ ಸಾಗರ ಅಣೆಕಟ್ಟು. ಇದು ಕೃಷ್ಣಾ ನದಿಯ ಪ್ರಮುಖ ಅಣೆಕಟ್ಟಾಗಿದೆ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು. ಕೃಷ್ಣಾ ನದಿಯ ಮೇಲೆ ನಿರ್ಮಿತವಾಗಿರುವ ಹಲವಾರು ಅಣೆಕಟ್ಟುಗಳು ಕೃಷ್ಣಾ ನದಿಯ ಶಕ್ತಿ ಮತ್ತು ಸಾಮರ್ಥ್ಯದ ಪ್ರಮುಖ ಸಂಕೇತವೆನಿಸಿಕೊಂಡಿವೆ. ಸ್ನೇಹಿತರೆ, ಇವಿಷ್ಟು ದಕ್ಷಿಣ ಭಾರತದ ಜೀವನಾಡಿ ಎಂದೇ ಕರೆಯಿಸಿಕೊಳ್ಳುವ ಕೃಷ್ಣಾ ನದಿಯ ಒಂದಿಷ್ಟು ಪ್ರಮುಖ ಅಂಶಗಳು. ಸ್ನೇಹಿತರೆ, ಇನ್ನು ಯಾವುದಾದರೂ ಹಲವಾರು ಅಂಶಗಳು ನಿಮಗೆ ತಿಳಿದಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕನ್ನಡ ಮತ್ತು ಕರ್ನಾಟಕದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.